ಇವಾಗ ನೋಡಿ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತೀನಿ. ಸ್ವಲ್ಪ ಆಗ್ತಾಯಿತ್ತು, ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ಒಂದು ಹೊಸ ವೀಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತೇನಪ್ಪ ಅಂತ ಅಂದರೆ, ಇದು ಬ್ಯೂಟಿ ಟಿಪ್ಸ್ ಅಂತನಾದರೂ ಅಂದ್ಕೋಬೋದು, ವೆಯ್ಟ್ ಲಾಸ್ ರೆಸಿಪಿ ಅಂತನಾದ್ರು ಅಂದ್ಕೊಳ್ಬೋದು, ಹಾಗೂ ಹೆಲ್ತ್ ಟಿಪ್ಸ್ ಅಂತ ಕೂಡ ಹೇಳ್ಬೋದು. ಈ ಥರ ಒಂದು ಅದ್ಭುತವಾದಂತಹ ಒಂದು ಜ್ಯೂಸನ್ನು ಮಾಡಿ ತೋರಿಸ್ತೀನಿ. ತುಂಬಾ ಒಳ್ಳೆಯದು. ಹಾರ್ಟ್ಗಿರ್ಬೋದು, ಕಿಡ್ನಿಗಿರ್ಬೋದು, ಸ್ಕಿನ್ಗೆ, ಎಲ್ಲ ರೀತಿಯಿಂದ ನಾನು ಹೇಳಿದ್ನಲ್ಲ, 3 ಥರ ಕೆಲಸ ಎಲ್ಲ ರೀತಿಯ ಕೆಲಸ ಮಾಡುವಂತಹ ಒಂದು ಆರೋಗ್ಯಕರವಾದಂತಹ ಒಂದು ಜ್ಯೂಸನ್ನು ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಪ್ರತಿನಿತ್ಯ ಕುಡಿಯೋದಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ವಾರದಲ್ಲಿ 3 ಸಲ 4 ಸಲ ಬೇಕಾದರೂ ಮಾಡಿ ಕುಡಿಬೋದು. ತುಂಬ ಸುಲಭವಾಗಿ ಕೂಡ ಇದೆ, ಅಷ್ಟೇನು ಕಷ್ಟ ಕೂಡ ಆಗಲ್ಲ, ಅಥವಾ ತುಂಬ ಹಣ ಖರ್ಚು ಮಾಡಬೇಕು ಅಂತ ಕೂಡ ಇಲ್ಲ. ತುಂಬ ಕಡಿಮೆ ಹಣದಲ್ಲಿ ಈ ಥರ ಒಂದು ಅದ್ಭುತವಾದಂತಹ ಜ್ಯೂಸು ತಯಾರಾಗುತ್ತೆ. ಬನ್ನಿ, ಯಾವ ರೀತಿ ಅಂತ ಹೇಳಿ ನೋಡೋಣ. ಯಾವುದ್ರ ಜ್ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಸೌತೆಕಾಯಿನ ತೊಗೊಂಡಿದ್ದೀನಿ. ಸೌತೆಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಿಂಬೆಹಣ್ಣು ಮತ್ತು ಸ್ವಲ್ಪ ಶುಂಠಿ ಕೂಡ ತೊಗೊಂಡಿದ್ದೀನಿ. ನೋಡಿ, ಸೌತೆಕಾಯಿಯ ಜ್ಯೂಸು ಏನೇನು ತೊಗೊಂಡಿದ್ದೀನಿ ಅಂತೇಳಿ ನಾನು ತೋರಿಸಿದ್ದೀನಿ. ಈ ಸೌತೆಕಾಯಿನ ಇವಾಗ ನಾನು ಇದ್ರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಕೊಂಬಿಡೋಣ ಫಸ್ಟು. ಇನ್ನೂ ಒಂದು ರೀತಿ ಎಳೆ ಸೌತೆಕಾಯಿ ಸಿಗುತ್ತೆ, ಅದು ಬೇಕಾದರೂ ತೊಗೊಳ್ಬೋದು. ಇದು ಕೂಡ ನೋಡಿ ತುಂಬಾ ಎಳೆದಾಗಿದೆ, ಅದಕ್ಕೆ ನಾನು ಇದನ್ನೇ ತೊಗೊಂಡಿದ್ದೀನಿ. ಯಾವ ಸೌತೆಕಾಯಿ ಆದರೂ ನಡೆಯುತ್ತೆ, ಅದೇ ರೀತಿ ಸೌತೆಕಾಯಿ, ಈ ಥರ ಸೌತೆಕಾಯಿ ಅಂತಲೇ ಏನು ಚಾಯ್ಸ್ ಏನಿಲ್ಲ. ಯಾವ ರೀತಿ ಸೌತೆಕಾಯಿ ನಿಮಗೆ ಸಿಗುತ್ತೆ ಅದರಲ್ಲಿ ಈ ಜ್ಯೂಸನ್ನು ಮಾಡಿ ಕೊಡಿರಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅಷ್ಟೇ ಅಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ತೆಕ್ಕೊಳ್ತೀನಿ ನಾನು. ಸೋಸ್ಕೊಂಬಿಡೋದ್ರಿಂದ ಬೀಜ ಇದ್ರೂ ಕೂಡ ಹಾಕ್ಬಿಡ್ತೀವಿ. ಇದ್ರ ಬೀಜ ಕೂಡ ವೇಸ್ಟ್ ಮಾಡೋದಿಲ್ಲ. ನಾನು ಒಂದು ಫಾರಿನ್ದು ಒಬ್ಬರು ಸೌತೆಕಾಯನ್ನು ಬೀಜದಿಂದ ಜ್ಯೂಸ್ ಮಾಡೋದನ್ನು ಕೂಡ ನೋಡಿದ್ದೀನಿ. ಅದನ್ನು ಹಾಗೆ ಶೇಖರಿಸ್ತಾರೆ ಅವರು. ಇದ್ರದ್ದು ಸೀಡ್ಸ್ನ ಎಸೆಯೋದಿಲ್ಲ, ಹಾಗೆ ಶೇಖರಿಸಿ ಒಣಗಿಸಿ ತೆಗೆದಿಟ್ಟು ಅದನ್ನು ಹಾಕಿ ಜ್ಯೂಸ್ ಮಾಡಿ ಕುಡಿತಾರೆ. ಅಂದರೆ ನೋಡಿ, ಏನೂ ಬರ್ತಾ ಇಲ್ಲ ಇದರಲ್ಲಿ, ಕಹಿ ಎಲ್ಲ ಬರ್ತಾ ಇಲ್ಲ, ಅಂದರೆ ತುಂಬಾ ಎಳೆದಾಗಿದೆ ಅಂತ ಅರ್ಥ. ಈ ಥರ ಎಲ್ಲ ತೆಕ್ಕೊಂಬಿಡ್ಬೇಕು ಮೇಲ್ಗಡೆ ಸಿಪ್ಪೆನ. ಈ ಸಿಪ್ಪೆ ಕೂಡ ಎಸಿಬಾರ್ದು. ಇದರಲ್ಲೂ ಕೂಡ ವಿಟಮಿನ್ ಎ ತುಂಬಾ ಇರುತ್ತೆ. ಅದರಿಂದ ಏನು ಮಾಡಬೇಕಂತಂದರೆ ಚಟ್ನಿನ ಮಾಡ್ಕೊಳ್ಬೋದು. ನಾನು ಹಾಗೆ ಎಸಿಯಲ್ಲ, ಏನು ಮಾಡ್ತೀನಿ ಅಂದರೆ ಎಲ್ಲ ಹುರ್ಕೊಂಬಿಟ್ಟು ಚಟ್ನಿ ಮಾಡ್ಕೊಂಬಿಡ್ತೀನಿ. ಅನ್ನಕ್ಕೆ ಬೇಕಾದ್ರೂ ಹಾಕ್ಕೊಳ್ಬೋದು ಚಟ್ನಿನ, ಅಷ್ಟೆಲ್ಲ ದೋಸೆ ಇಡ್ಲಿ ಏನಿಗೆ ಬೇಕಾದ್ರೂ ನೆಂಚ್ಕೊಳ್ಬೋದು. ಅದಕ್ಕೆ ಇದಕ್ಕೆ ಅಂತ ಅಲ್ಲ. ಈ ಸಿಪ್ಪೆ ಇದ್ದಂಗೆ ಕೂಡ ಜ್ಯೂಸನ್ನು ಮಾಡ್ಕೊಳ್ಬೋದು, ಆದರೆ ನಾನು ಸಿಪ್ಪೆನ ತೆಗೆದುಬಿಡ್ತೀನಿ. ಇವಾಗ ನಾನು ಇದನ್ನು ಹೆಚ್ಕೊಳ್ತೀನಿ. ಬೀಜ ಬೇಡ ಅಂತಂದರೆ ತೆಗೆದುಬಿಟ್ಟೇ ಮಿಕ್ಸಿ ಮಾಡ್ಕೊಳ್ಳಿ.
ನೋಡಿ ಅದ್ರ ಜೊತೆಗೆ ನಾನು ಶುಂಠಿಯನ್ನು ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ ಶುಂಠಿಯನ್ನು, ಒಂದೂವರೆ ಇಂಚಷ್ಟು ಇದೆ, ಅಷ್ಟು ತೊಗೊಂಡ್ರೆ ಸಾಕು. ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಮಿಕ್ಸಿ ಒಳಗಡೆಗೆ ಹಾಕ್ಕೊಳ್ಬೇಕು. ಸೌತೆಕಾಯಿ ಜೊತೆಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು. ಶುಂಠಿ ಕೂಡ ಇಮ್ಯುನಿಟಿ ಬೂಸ್ಟ್ ಆಗಿರೋದ್ರಿಂದ ಅದನ್ನು ಕೂಡ ಬಳಸ್ಕೊಳ್ಬೇಕು. ನೋಡಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಒಂದು ಬೇಕಾಗಿಲ್ಲ ನನಗೆ, ಇದನ್ನು ಅರ್ಧ ಮಾಡ್ಕೊಳ್ತೀನಿ. ಅರ್ಧ ಆದರೆ ಸಾಕು. ಇದನ್ನು ಮಿಕ್ಸಿ ಆದಮೇಲೆ ಹಾಕ್ಬೋದು, ಇಲ್ಲ ಅಂತಂದರೆ ಮಿಕ್ಸಿಗೆ ಹಾಕ್ಕೊಳ್ಳುವಾಗಲೇ ಹಾಕ್ಕೊಳ್ಬೋದು ರಸನ. ನೋಡಿ ಒಂದು ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿರೋವಂಥದ್ದನ್ನು ಸೌತೆಕಾಯಿನ ಹಾಕ್ಕೊಳ್ಳೋಣ. ನಾನು ಹೇಳಿದ್ನಲ್ಲ, ಬೀಜ ತೆಗಿಬೇಡಿ, ಬೀಜ ಇದ್ದಂಗೆ ಮಿಕ್ಸಿನ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಬೀಜದಲ್ಲೂ ಕೂಡ ತುಂಬ ನ್ಯೂಟ್ರಿಷನ್ಸ್ ಇರೋದ್ರಿಂದ ಬೀಜನ ತೆಗೆದುಬಿಟ್ಟು ಹಾಕುವಂಥದ್ದೇನು ಬೇಡ. ನೋಡಿ ಸ್ವಲ್ಪ ಶುಂಠಿ ನಿಮಗೆ ಎಷ್ಟು ಬೇಕು ನಿಮಗೆ ಅಷ್ಟು ಹಾಕ್ಕೊಳ್ಳಿ, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಇರಲಿ ಅಂಥೇಳಿ. ನೋಡಿ ಸ್ವಲ್ಪ ಇದ್ರ ರಸ ಕೂಡ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ನಾನು ಸೋಸ್ಕೊಳ್ತೀನಿ. ನೋಡಿ ಯಾವ ಥರ ಆಗಿದೆ ಅಂತ ನೋಡಿ ತೋರಿಸ್ತೀನಿ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ಹಾಗೆ ಕುಡಿಯೋಕ್ಕಾಗಲ್ಲ, ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ ಒಂದು ಚುಟಕಿಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಇತ್ತು ಅಂತಂದರೆ ಅದು ಕೂಡ ಹಾಕ್ಕೊಳ್ಳಿ. ನೋಡಿ ಸೋಸ್ಕೊಂಡಿದ್ದೀನಿ. ಇದನ್ನು ನಾನು ವೇಸ್ಟ್ ಮಾಡೋದಿಲ್ಲ. ಸೌತೆಕಾಯ್ದು ತಂಬುಳಿ ಮಾಡ್ತೀನಲ್ಲ ಆವಾಗ ಹಾಕ್ಕೊಳ್ತೀನಿ, ಅಂದರೆ ಇವತ್ತೇ ಮಾಡ್ತೀನಿ ಈ ತಂಬುಳಿನ. ಆವಾಗ ಏನು ಮಾಡ್ತೀನಿ, ಇದನ್ನು ಅದಕ್ಕೆ ಹಾಕ್ಕೊಳ್ತೀನಿ. ಇದನ್ನು ವೇಸ್ಟ್ ಮಾಡಬೇಡಿ ಯಾರೂ ಅಷ್ಟೇ. ಇವಾಗ ನೋಡಿ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತೀನಿ. ನೋಡಿ ಒಂದು ಸೌತೆಕಾಯಿ ಒಂದು ಗ್ಲಾಸ್ ಅಷ್ಟಾಯಿತು. ಇನ್ನೊಂದು ಸ್ವಲ್ಪ ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ತೆಕ್ಕೊಂಡಿದ್ದೆ, ಇನ್ನೂ ಒಂದು ಸ್ವಲ್ಪ ಆಗ್ತಾಯಿತ್ತು. ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಸೌತೆಕಾಯಿ ಜ್ಯೂಸು ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ನೋಡಿದ್ರಲ್ಲ ಸೌತೆಕಾಯಿ ಜ್ಯೂಸನ್ನ ಯಾವ ರೀತಿ ಮಾಡ್ಕೊಳ್ಬೋದು ಟೇಸ್ಟಿಯಾಗಿ ಅಂತ. ಇದಕ್ಕಿನ್ನ ಯಾವುದೇ ರೀತಿ ರುಚಿಯಾಗಿ ಇನ್ನೂ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಇಷ್ಟೇ ಮಾಡ್ಕೊಳ್ಬೇಕು. ಬ್ಲ್ಯಾಕ್ ಸಾಲ್ಟ್ ಬೇಕಾದರೆ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ. ಸೌತೆಕಾಯಿ ಹೇಳಿದ್ನಲ್ಲ, ಹಾರ್ಟಿಗೆ, ಕಿಡ್ನಿಗೆ, ಅಷ್ಟೇ ಅಲ್ಲ ಚರ್ಮಕ್ಕೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ಗೆ ಎಲ್ಲದಕ್ಕೂ ಇದು ಒಂದೇ ಜ್ಯೂಸ್ ಸಾಕು. ಇದರಲ್ಲಿ ಶುಂಠಿ ಕೂಡ ಇರುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುತ್ತೆ. ಅದ್ರ ಜೊತೆಗೆ ನಿಂಬೆಹಣ್ಣು ರಸ ಕೂಡ ಇರುತ್ತೆ, ಅದು ಕೂಡ ಅಷ್ಟೇ ಇಮ್ಯುನಿಟಿ ಬೂಸ್ಟರೇನೆ, ಅದು ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಈ ಮೂರರ ಮಿಶ್ರಣದಿಂದ ಈ ಜ್ಯೂಸನ್ನು ತಯಾರು ಮಾಡಿದ್ದೀವಿ. ಜ್ಯೂಸ್ ಮಾಡೋಕ್ಕಾಗಲ್ಲಪ್ಪ ಅಂತ ಅಂದವರು ಹಾಗೆಯೇ ಸೌತೆಕಾಯಿನ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿದಿನ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಕೂಡ ಅದನ್ನು ತಿನ್ಬೋದು. ಚರ್ಮ ಚೆನ್ನಾಗಿರಬೇಕು, ಕಣ್ಣು ಚೆನ್ನಾಗಿರಬೇಕು ಅಂತ ಹೇಳೋರು ಕೂಡ ಅದನ್ನು ಹೆಚ್ಚು ಸೌತೆಕಾಯಿನ ಬಳಸ್ಬೋದು. ನೋಡಿದ್ರಲ್ಲ ಇವತ್ತಿನ ಜ್ಯೂಸು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ. ಎಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ಇದನ್ನು ಪಾಲಿಸಿ. ಇದೊಂದರಿಂದನೇ ಭಾಳಷ್ಟು ಆರೋಗ್ಯವನ್ನು ನಾವು ಕಂಡುಕೊಳ್ಬೋದು. ಕರಳು ಕೂಡ ತುಂಬ ಶುದ್ಧವಾಗಿರುತ್ತೆ, ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಕೂಡ ಅಲ್ಲಿ ನಿಲ್ಲೋದಿಲ್ಲ. ಸೌತೆಕಾಯಿನಿಂದ ಇಷ್ಟೊಂದು ಪ್ರಯೋಜನ ಇರಬೇಕಾದ್ರೆ ಕಡಿಮೆ ಬೆಲೆಯಲ್ಲಿ ಇದನ್ನು ತಗೊಂಡು ಬಂದು ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೋದಲ್ವ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.